ಬ್ರದರ್, ನಮ್ಮ ವ್ಯೂವರ್ಸ್ ಏನಾದರೂ ಈ ವಿಡಿಯೋ ನೋಡ್ಕೊಂಡು ಗೆಸ್ಟ್ ಹೌಸ್ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಖಂಡಿತ ಮಾತಾಡಿದ್ದೀನಿ ಅವ್ರ ಜೊತೆ. ಇಲ್ಲಿ ಬೈಕ್ನ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಬೈಕ್ನ ರೆಂಟ್ ಮಾಡಬೇಕು ಮತ್ತು ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಬೇಕು ಅನ್ನೋದನ್ನ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಿದ್ರೆ ಹೆಚ್ಚಿನ ಕನ್ನಡ ವ್ಲಾಗ್ಸ್. ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಟೈಮ್ ಬಂದು ಎಕ್ಸಾಕ್ಟ್ 9:30 ಆಗಿದೆ. ನಾನೀಗ SMVT ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ನಾನೀಗ ನಿಮ್ಮನ್ನ ಯೂನಿಯನ್ ಟೆರಿಟರಿನಲ್ಲಿ ಒಂದಾದ ಪಾಂಡಿಚೇರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ. ಫೈನಲಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ರೈಲ್ವೆ ಸ್ಟೇಷನ್ ಒಳಗಡೆ ಹೋಗೋಣ. ಸಪೋರ್ಟ್ ಮಾಡ್ತೀರಲ್ವಾ? ಮಾಡಲೇಬೇಕು, ಮಾಡೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಾನೀಗ ಟ್ರೈನ್ನ ಬೋರ್ಡ್ ಮಾಡ್ತಿರೋದು SMVT ರೈಲ್ವೆ ಸ್ಟೇಷನಿಂದ. ನೋಡಿ SMVT ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ಪರವಾಗಿಲ್ಲ ಗುರು, ರೈಲ್ವೆ ಸ್ಟೇಷನ್ ಅಂತ ಸೂಪರ್ ಆಗಿದೆ. ನನಗೆ ಕನ್ಫ್ಯೂಸ್ ಆಗ್ತಿದೆ, ರೈಲ್ವೆ ಸ್ಟೇಷನ್ ಇಲ್ಲೊಂದು ಏರ್ಪೋರ್ಟಾ ಅಂತ. ನೋಡಿ, ದಾದರ್ ಪುದುಚೇರಿ ಎಕ್ಸ್ಪ್ರೆಸ್ 9:50 ಪ್ಲಾಟ್ಫಾರಮ್ 5ಕ್ಕೆ ಪುದುಚೇರಿ ಎಕ್ಸ್ಪ್ರೆಸ್ ಬರುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ. ಸ್ನೇಹಿತರೆ, ನಾನೀಗ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದು 1/2 ಅವರ್ ಆಯಿತು, ಇನ್ನೂ ಟ್ರೈನ್ ಬಂದಿಲ್ಲ. ಅರ್ಧ ಗಂಟೆ ಏನಕ್ಕೋ ಡಿಲೇ ಆಗಿದೆ. ನೋಡ್ಬೇಕು ಎಷ್ಟು ಗಂಟೆ ಬರುತ್ತೆ ಅಂತ. ಸಮಯದಲ್ಲಿ 21:45 ಪ್ಲಾಟ್ಫಾರ್ಮ್ ಸಂಖ್ಯೆ 5ಕ್ಕೆ ಬರಲಿದೆ. यात्रीगण कृपया ध्यान। S4ಗೆ ನನ್ನ ಸೀಟ್ ಕನ್ಫರ್ಮ್ ಆಗಿರೋ ಬೋಗಿ ಬಂದು ನಿಂತ್ಕೊಳ್ಳುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಫೈನಲಿ ನಮ್ಮ ಟ್ರೈನ್ ಬಂತು. ಯಾವುದೋ ಹುಡುಗಿ ನೋಡ್ತಿದ್ದಾಳಿರಪ್ಪ, ನನಗೆ ಕೈ ತೋರಿಸ್ತಿದ್ದೀನಿ ಅನ್ಕೊಂಡ್ಬಿಡ್ತಾಳೆ. ಬನ್ನಿ ಈಗ ಟ್ರೈನ್ ಹತ್ತೋಣ. ಫೈನಲಿ ಟ್ರೈನ್ ಹತ್ತಾಯಿತು. ಈಗ ಸೀಟ್ ಹುಡುಕ್ಬೇಕು. ಏನು ಫುಲ್ ಖಾಲಿನೇ ಇದೆ. ನನ್ನ ಸೀಟ್ ನಂಬರ್ ಬಂದು 40. ಎಲ್ಲಿದೆ? 40 ಇದೇ ನೋಡಿ ನನ್ನ ಸೀಟು, 40 ನಂಬರ್ ಸೀಟು. ಟೈಮ್ ಬಂದ ಈಗ 10 ಕಾಲಾಗಿದೆ. 1/2 ಅವರ್ ಲೇಟಾಗಿ ಬಂದಿದೆ ಟ್ರೈನು. ಈಗ ಊಟ ಮಾಡ್ಕೊಂಡು ಮಲ್ಕೊಳ್ಳೋಣ. ಮನೆಯಿಂದನೇ ಊಟ ತಂದಿದ್ದೀನಿ. ನೋಡಿ, ಅದು ನನ್ನ ಸೀಟು. ಆದರೆ ನಾವು ಊಟ ಮಾಡೋಕ್ಕೆ ಅಂತ ಕೆಳಗಡೆ ಕುತ್ಕೊಂಡು ಮಾಡೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ, ಈಗ ಟ್ರೈನಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ಟ್ರೈನ್ ಜರ್ನಿನೇ ಸಜೆಸ್ಟ್ ಮಾಡ್ತೀನಿ. ಏನಕ್ಕೆ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಅಂತ. ಈಗ ವೈಟ್ ಫೀಲ್ಡ್ ಬಿಟ್ಟು ಮುಂದೆ ಹೋಗ್ತಿದ್ದೀನಿ.
ಈ ಟ್ರೈನ್ ಟಿಕೆಟ್ ಬಂದು ಅರೌಂಡ್ 280 ರುಪೀಸ್ ಇದೆ. ಸ್ಲೀಪರ್ ಕ್ಲಾಸ್ ಬುಕ್ ಮಾಡಿರೋದು. ಈ ಟ್ರೈನ್ ನೇಮ್ ಬಂದು ಪುದುಚೇರಿ ಎಕ್ಸ್ಪ್ರೆಸ್ ಅಂತ. ಇದು ಬರೋದು ಬೆಳಗಾವಿಯಿಂದ ಪುದುಚೇರಿಗೆ ಬರುತ್ತೆ. ನಾನು SMVT ರೈಲ್ವೆ ಸ್ಟೇಷನ್ ಹತ್ರ ಹತ್ಕೊಂಡಿದ್ದೀನಿ. ಇದು ನಾಳೆ ಬೆಳಗ್ಗೆ 8:15 ಏನೋ ರೀಚ್ ಆಗುತ್ತೆ ಪುದುಚೇರಿನ. ನೋಡಿ ಇವ್ರು ಆರಾಮಾಗಿ ಕಾರ್ಡ್ಸ್ ಆಡ್ತಿದ್ದಾರೆ. ನಾನು ಸಿಂಗಲ್ ಆಗಿದ್ದೀನಿ ಏನಂತ ಆಡಿ. ಮನೆಯಿಂದ ತಂದಿರೋ ಊಟ ಮಾಡಿ ಆರಾಮಾಗಿ ಕುಳ್ತಿದ್ದೀನಿ. ನೋಡಿ ನನಗೆ ಸೈಡ್ ಅಪ್ಪರ್ ಸೀಟ್ ಸಿಕ್ಕಿದೆ. ಈ ಸೈಡ್ ಅಪ್ಪರ್ ಸೀಟ್ ಅಡ್ವಾಂಟೇಜ್ ಏನು ಗೊತ್ತಾ, ಆರಾಮಾಗಿ ಮಲ್ಕೊಬೋದು. ಆದರೆ ಏನು ಅಂದರೆ ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋಕ್ಕಾಗಲ್ಲ. ನಾನು ಹೈಟ್ ಇರೋದ್ರಿಂದ ನೋಡಿ ನನ್ನ ತಲೆ ತಡೀತಿದೆ. ಎಷ್ಟೊತ್ತು ಅಂತ ಈಗ ಬಕ್ಕೊಂಡು ಕುತ್ಕೊಳ್ಳಿ ಹೇಳಿ. ಟೈಮ್ ಬಂದು 11:15 ಆಯ್ತಾ ಬಂತು. ಟ್ರೈನು ಮಾಲೂರ್ ಹತ್ರ ಹೋಗ್ತಾ ಇದೆ. ನಾಳೆ ಬೆಳಗ್ಗೆ 7:15ಗೆ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಕರೆಕ್ಟಾಗಿ 7:15ಗೆ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬನ್ನಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ. ಸ್ನೇಹಿತರೆ, ಈಗ ನಿದ್ದೆ ಮಾಡೋ ಸಮಯ. ನೈಟ್ನಲ್ಲಿ ಲಾಗ್ನ ಏನು ಮಾಡ್ತೀರಾ ಹೇಳಿ. ಸೊ ಇವತ್ತಿನ ಲಾಗ್ ಇಷ್ಟೇ. ನಾಳೆ ಬೆಳಗ್ಗೆ ಪಾಂಡಿಚೇರಿನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಗುಡ್ ನೈಟ್, ಸಿಹಿ ಕನಸು. ಶುಭೋದಯ ಸ್ನೇಹಿತರೆ. ಇವತ್ತು 2ನೇ ದಿನ. ಟೈಮ್ ಬಂದು 7:15 ಆಗಿದೆ. ಇನ್ನೊಂದು 40 ಕಿಲೋಮೀಟ್ರ್ ಹೋದರೆ ಪುದುಚೇರಿ ತಲುಪ್ತೀನಿ. ನೋಡಿ ಗ್ರೀನರಿ ಏನು ಸಾಕಾಗಿದೆ ಅಂತ. ವಿಲ್ಲಾಪುರಂ ಜಂಕ್ಷನ್ ಸಿಗೋದು ಇನ್ನೊಂದು 2 ಕಿಲೋಮೀಟ್ರ್. ಅದೇನು ಬೇಕಾದರೆ ಬೆಂಗಾಲ್ ಚಂಡಮಾರುತದ ಅಬ್ಬರ ಅಂತೂ ತುಂಬಾ ಭಯಂಕರವಾಗಿತ್ತು. ಅದನ್ನು ನೋಡಿದೆ. ಅದನ್ನ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಗ ಕ್ಯಾಮ್ರಾ ತೊಗೊಂಡು ಹೋಗಿರಲಿಲ್ಲ. ಕ್ಯಾಮ್ರಾ ಬ್ಯಾಗ್ನಲ್ಲೇ ಇತ್ತು. ಸುಮ್ಮನೆ ವ್ಯೂ ನೋಡಿದೆ ಅಷ್ಟೇ. ಮುಂದೆ ಏನಾದರೂ ಆ ವ್ಯೂ ಸಿಕ್ಕಿದ್ರೆ, ಅಂದರೆ ಬೆಂಗಾಲ್ ಚಂಡಮಾರುತದ ಅಬ್ಬರ ಏನಾದರೂ ನೋಡೋದಾದರೆ ಅದನ್ನ ವೀಡಿಯೋ ಮಾಡ್ತೀನಿ. ಈಗ ಈ ವ್ಯೂನ ಎಂಜಾಯ್ ಮಾಡ್ತಾಯಿರಿ. ನೋಡಿ ಬೆಂಗಾಲ್ ಚಂಡಮಾರುತದ ಅಬ್ಬರ ಹೇಗಿದೆ ಅಂತ. ಇದನ್ನ ವಿಡಿಯೋ ಮಾಡೋಕ್ಕೆ ಅಂತಲೇ 20 ಕಿಲೋಮೀಟ್ರು ಹಾಗೆ ಬಾಗಿಲಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ನೋಡಿ ಹೇಗಿದೆ ಅಂತ. ಮನೆಗಳೆಲ್ಲ ಗದ್ದೆ ಆಗಿಬಿಟ್ಟಿದ್ದಾವೆ. ಫೈನಲಿ ಪಾಂಡಿಚೇರಿ ಅಥವಾ ಪುದುಚೇರಿ ತಲುಪಿಟ್ಟೆ. ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನೋಡಿ ವೆಲ್ಕಮ್ ಟು ಪುದುಚೇರಿ. ಯಾರು ಇಲ್ಲ ಗುರು ರೈಲ್ವೆ ಸ್ಟೇಷನಲ್ಲಿ. ಒಂದು ನಾಯಿ ಬಿಟ್ಟರೆ, ನಾಯಿನೇ ಯಾಕೋ ನಮ್ಮನ್ನೆಲ್ಲ ವೆಲ್ಕಮ್ ಮಾಡೋ ರೀತಿ ಇದೆ. ಹಾಯ್. ನೋಡಿ ಪುದುಚೇರಿ. ಸುದೀರ್ಘ 8 ಗಂಟೆಗಳ ಪ್ರಯಾಣದ ನಂತರ ಪಾಂಡಿಚೇರಿ ಅಥವಾ ಪುದುಚೇರಿನ ಸೇಫಾಗಿ ತಲುಪಿದ್ದೀನಿ. ಬನ್ನಿ ಈಗ ಟ್ರೈನಿಂದ ಇಳಿಯೋ ಸಮಯ. ಸ್ನೇಹಿತರೆ, ಈಗ ಟೈಮ್ ಬಂದು ಎಕ್ಸಾಕ್ಟಾಗಿ 8 ಗಂಟೆ ಆಗಿದೆ. ನೋಡಿ ಈ ಟ್ರೈನಲ್ಲಿ ನಾನು ಪಾಂಡಿಚೇರಿ ಬಂದಿದ್ದು. ಈ ಟ್ರೈನ್ ನೇಮ್ ಬಂದು ಪುದುಚೇರಿ ಎಕ್ಸ್ಪ್ರೆಸ್ ಅಂತ. ಇದು ಬೆಳಗಾವಿಯಿಂದ ಬರುತ್ತೆ. ನಾನು ಸ್ಲೀಪರ್ ಕ್ಲಾಸ್ ಬುಕ್ ಮಾಡಿದ್ದೆ 2 ಮಂತ್ಸ್ ಬ್ಯಾಕು. ಸ್ಲೀಪರ್ ಕ್ಲಾಸ್ ಬಂದು 280 ರುಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ಪಾಂಡಿಚೇರಿ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಹೇಳ್ಕೊಳ್ಳುವಷ್ಟು ಜನನೇ ಇಲ್ಲ. ಫುಲ್ಲು ಖಾಲಿ ಇದೆ. ನನಗಂತೂ ನಿದ್ದೆ ಬರ್ತಿದೆ. ವಾಯ್ಸು ಹೇಗೆ ಬರ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ನಿದ್ದೆ ಅಂತೂ ಮಾಡೋಕ್ಕಾಗಿಲ್ಲ. ನೆನ್ನೆ ನೈಟೆಲ್ಲ ಜರ್ನಿ ಆಗಿರೋದ್ರಿಂದ. ನೋಡಿ ಇದು ಇಂಜಿನ್ನು. ನಾನು ಬಂದಿದ್ದ ಟ್ರೈನ್ ಇಂಜಿನ್ನು. ಮತ್ತು ಇದು ವಾಪಸ್ ಹೋಗುತ್ತೆ, ಹಾಗಾಗಿ ರಿಟರ್ನ್ ಹೋಗ್ತಾ ಇದೆ. ಬ್ಯಾಂಗ್ಳೂರಿಂದ ಪಾಂಡಿಚೇರಿ 350 ಕಿಲೋಮೀಟರ್ ಇದೆ ಅಷ್ಟೇ. ಆದರೆ ಟ್ರಾವೆಲ್ ಟೈಮ್ ಬಂದು 8 ಅವರ್ಸ್ ತಗೊಳುತ್ತೆ. ಮಧ್ಯೆ ಸ್ಟಾಪ್ಗಳು ಜಾಸ್ತಿ ಇದ್ದಾವೆ ಗುರು. ನೋಡಿ ಈಗ ಮೇಲಿಂದ ಪಾಂಡಿಚೇರಿ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ.
ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆಗಿ ಹೊರಗಡೆ ಬಂದಿದ್ದೀನಿ. ಈಗ ರೂಮಿನ ವ್ಯವಸ್ಥೆ ಮಾಡ್ಕೋಬೇಕು. ಸಿಂಗಲ್ ಆಗಿರೋದ್ರಿಂದ ರೂಮ್ ಕೊಡ್ತಾರೆ ಏನೋ ಗೊತ್ತಿಲ್ಲ, ಹಾಗಾಗಿ ಡಾರ್ಮೆಟ್ರಿ ಅಥವಾ ಹಾಸ್ಟೆಲಲ್ಲಿ ಉಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಪಾಂಡಿಚೇರಿ ಗಲ್ಲಿಗಳು ಈ ಥರ ಇದ್ದಾವೆ. ಇಂಟ್ರೆಸ್ಟಿಂಗ್ ಅಂದರೆ ಇಲ್ಲಿರೋ ಮನೆಗಳು ಫುಲ್ಲು ಡಿಫ್ರೆಂಟ್ ಆಗಿದ್ದಾವೆ, ಕಲರ್ಫುಲ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಕಣ್ಗಳಿಗಂತೂ ಹಬ್ಬ ಗುರು. ನಾನು 2 ವೀಲರ್ನ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ರೂಮ್ಗೆ 2 ವೀಲರ್ ಆಫೀಸ್ ಇಲ್ಲಿ ಹತ್ರ ಆದರೆ ಇಲ್ಲೇ ಬಂದು ಮಾಡ್ಕೊತೀನಿ. ಗೂಗಲಲ್ಲಿ ಸರ್ಚ್ ಮಾಡಿದೆ, ನಾನು ಇರೋ ಲೊಕೇಶನ್ಗೆ ಹತ್ರ ಯಾವುದಾದ್ರೂ ಡಾರ್ಮೆಟ್ರಿ ಅಥವಾ ಹಾಸ್ಟೆಲ್ಸ್ ಇದೆಯಾ ಅಂತ. ಹಾಗಾಗಿ ಯಾವುದೋ ಸೋಲೋ ಹಾಸ್ಟೆಲ್ ಅನ್ನೋದು ಸಜೆಸ್ಟ್ ಮಾಡಿದೆ ಗೂಗಲ್ ಮಾಮ. ಅದನ್ನು ಹುಡುಕೊಂಡು ಹೋಗ್ತಾ ಇದ್ದೀನಿ. ಸೋಲೋ ಹಾಸ್ಟೆಲ್ ಹತ್ರ ಹೋಗಿದ್ದೆ, ಅದು ಫುಲ್ ಫಿಲ್ ಆಗಿಬಿಟ್ಟಿದೆಯಂತೆ, ಖಾಲಿ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಗೆಸ್ಟ್ ಹೌಸ್ನ ಹುಡುಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾವುದಾದ್ರೂ ಈ ರೋಡಲ್ಲಿ ಗೆಸ್ಟ್ ಹೌಸ್ ಸಿಗುತ್ತಾ ಅಂತ. ಸ್ನೇಹಿತರೆ, ನಾವು ಉಳ್ಕೊಂಡಿರೋ ಗೆಸ್ಟ್ ಹೌಸು ಇದೇ ನೋಡಿ, ಗಂಗಾ ಗೆಸ್ಟ್ ಹೌಸ್ ಅಂತ. ರೈಲ್ವೆ ಸ್ಟೇಷನಿಂದ MG ರೋಡಲ್ಲಿ ಬರ್ತಾ ತಿಲ್ಲೈ ಮೇಸ್ಟ್ ಸ್ಟ್ರೀಟ್ ಅಂತ ಇದೆ, ಅದ್ರ ಪಕ್ಕದಲ್ಲೇ ಈ ಗೆಸ್ಟ್ ಹೌಸ್ ಇರೋದು. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸ್ನೇಹಿತರೆ, ಈ ಗೆಸ್ಟ್ ಹೌಸಲ್ಲಿ ಕೆಲಸ ಮಾಡ್ತಿರೋರಿಗೆ ಕನ್ನಡ ಬರುತ್ತೆ, ಬನ್ನಿ ಅವ್ರು ಮಾತಾಡ್ಸೋಣ. ಹೌದಾ, ನಿಮ್ಮ ಹೆಸರು? ಆಂಟನಿ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಬ್ರದರ್, ನಮ್ಮ ವ್ಯೂವರ್ಸ್ ಏನಾದರೂ ಈ ವಿಡಿಯೋ ನೋಡ್ಕೊಂಡು ಗೆಸ್ಟ್ ಹೌಸ್ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀರಾ? ಖಂಡಿತವಾಗಿ ಮಾಡ್ತೀವಿ. ಮಾತಾಡಿದ್ದೀನಿ ಅವ್ರ ಜೊತೆ. ಏನಾದ್ರು ಈ ವಿಡಿಯೋ ನೋಡಿಕೊಂಡು ಈ ಗೆಸ್ಟ್ ಹೌಸ್ಗೆ ಏನಾದ್ರು ಬಂದರೆ ಇವ್ರಿಗೆ ಪಕ್ಕ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಡಿಸ್ಕ್ರಿಪ್ಷನಲ್ಲಿ ಇವ್ರ ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಗಂಗಾ ಗೆಸ್ಟ್ ಹೌಸ್ ಅಂತ. ಗಂಗಾ ಗೆಸ್ಟ್ ಹೌಸ್ ಅಂತ, ಅದನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಡ್ರೆಸ್ ಹಾಕೊಂಡು ಬನ್ನಿ. ನೋಡಿ, ಗೆಸ್ಟ್ ಹೌಸ್ದು ಇನ್ಸೈಡ್ ಲುಕ್ ಈ ಥರ ಇದೆ. ನಾನಿರೋದು ಫಸ್ಟ್ ಫ್ಲೋರಲ್ಲಿ, ಬನ್ನಿ ತೋರಿಸ್ತೀನಿ. ಫೈನಲಿ ನಾನೀಗ ಗಂಗಾ ಹೋಮ್ ಸ್ಟೇಗೆ ಬಂದು ರೀಚ್ ಆದೆ. ಇದು ರೈಲ್ವೆ ಸ್ಟೇಷನಿಂದ 1 ಕಿಲೋಮೀಟ್ರ್ ಆಗುತ್ತೆ. ನಾನು ರೈಲ್ವೆ ಸ್ಟೇಷನಿಂದ ನಡ್ಕೊಂಡೆ ಬಂದೆ. ಏನಕ್ಕೆ ಅಂದರೆ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ಬೋದು ಅಂತ. ಬನ್ನಿ, ಈಗ ನಾನು ಉಳ್ಕೊಂಡಿರೋ ರೂಮ್ ಟೂರ್ನ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲೊಂದು ಬೆಡ್ ಕೊಟ್ಟಿದ್ದಾರೆ. ಇಲ್ಲಿ ಡಬಲ್ ಬೆಡ್ ಇದೆ, AC ಇದೆ, TV ಇದೆ, ಮತ್ತು ಫ್ಯಾನ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಸಾಕು. ಈ ರೂಮ್ ಕಾಸ್ಟ್ ಬಂದು 1200 ಆಗಿದೆ ಪರ್ ಡೇ. ಏನಕ್ಕೆ ಅಂದರೆ ಇದು ನಮ್ಮ ಬ್ಯಾಂಗ್ಳೂರು MG ರೋಡ್ ಇದ್ದಂಗೆ ಇದು ಇಲ್ಲಿ MG ರೋಡ್ ಇದೆ. ಹಂಗೆ ಏರಿಯಾ ವೈಸ್ ಹೋಗ್ತಾ ಹೋದ್ರೆ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ದೂರ ಹೋದರೆ ಆಲ್ಮೋಸ್ಟ್ ಕಡಿಮೆನೇ ಆಗುತ್ತೆ. ಅಲ್ಲಿ ಮುಂದೆ ಹೋಗ್ತಾ ಇದ್ರೆ 500-600 ಇರ್ತಾ ಸಿಗುತ್ತೆ. ಈಗ ಇನ್ಸೈಡ್ ನೋಡಿದ್ರಿ, ರೂಮಿಂದ ಔಟ್ಸೈಡ್ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಔಟ್ಸೈಡ್ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ, ಬಿಲ್ಡಿಂಗ್ ಮೇಲೇ ಗಿಡಗಳು ಬೆಳೆಸ್ತಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ, ವೆಲ್ ಮೇಂಟೈನ್ಡ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೈಟೆಲ್ಲ ನಿದ್ದೆ ಆಗಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತೀನಿ. ಅದನ್ನು ಮುಂದಿನ ವೀಡಿಯೋಗಳೆಲ್ಲ ನೋಡ್ತೀರಾ. ಈ ವಿಡಿಯೋನ ಪಾರ್ಟ್ 1 ವಿಡಿಯೋ ಅಂತ ಅಂದ್ಕೊಳ್ಳಿ. ಇಲ್ಲಿ ಬೈಕ್ನ ರೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿ ಬೈಕ್ನ ರೆಂಟ್ ಮಾಡಬೇಕು ಮತ್ತು ಯಾವ್ಯಾವ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಬೇಕು ಅನ್ನೋದನ್ನ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ತಾ ಇರಿ. ಒಟ್ಟಾರೆ ಹೇಳಬೇಕು ಅಂದರೆ ಪಾಂಡಿಚೇರಿನ ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.